ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಸಿಂಹ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಜನವರಿ 1ನೇ ತಾರೀಕು 2026ರಿಂದ ಸಂಪೂರ್ಣವಾಗಿರುವಂತಹ ವರ್ಷ ಭವಿಷ್ಯ. ಪ್ರಸ್ತುತ ಈ ರಾಶಿ ಚಕ್ರದವರಿಗೆ ಇರ್ತಕ್ಕಂತಹ ಜೀವನದ ಕಷ್ಟಗಳು, ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರುವಂತಹ ಸೂಕ್ತವಾದ ದಾರಿಯನ್ನು 2026ರಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತದೆಯೇ, ಅಥವಾ ಯಾವ ರೀತಿಯನ್ನು ಕಷ್ಟಗಳನ್ನು ಎದುರಿಸುತ್ತಾ ಮುಂದೆ ಸಾಗಬೇಕಾಗುತ್ತೆ, ಯಶಸ್ಸಿಗೆ ಯಾವ ರೀತಿ ಗುರಿಯನ್ನು ತಲುಪಲು ಇವರು ಸೂಕ್ತವಾದ ಮಾರ್ಗದರ್ಶನವನ್ನು ಸಿದ್ಧಪಡಿಸ್ಕೊಳ್ಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು, ಜೀವನವು ನೇರವಾದ ಗೆರೆಯಲ್ಲ, ಬದಲಾಗಿ ಅದು ಕ್ರಿಯಾಶೀಲವಾದ ವೃತ್ತವಾಗಿರುತ್ತದೆ. ಕೆಲವೊಮ್ಮೆ ನಾವು ಉತ್ತುಂಗದಲ್ಲೇ ಇರ್ತೇವೆ, ಮತ್ತೆ ಕೆಲವೊಮ್ಮೆ ಸಮಯವು ನಮಗೆ ವಿನಮ್ರತೆಯನ್ನು ಕಲಿಸುವುದಕ್ಕಾಗಿ ಕೆಲವೊಮ್ಮೆ ನಾವು ಸಿಂಹದ ಗರ್ಜನೆಯಾಗುತ್ತೇವೆ. ಅದೇ ರೀತಿ ಮತ್ತೆ ಕೆಲವೊಮ್ಮೆ ತಾಳ್ಮೆಯ ನಿದ್ರೆಯಲ್ಲಿ ತಪಸ್ಸು ಮಾಡಬೇಕಾಗುತ್ತದೆ. ನೀವು ಸಿಂಹ ರಾಶಿಯವರಾಗಿದ್ದರೆ ಇತ್ತೀಚಿನ ದಿನಗಳಲ್ಲಿ ನೀವು ಖಂಡಿತವಾಗಿ ಕೂಡ ಆಂತರಿಕ ಸಂಘರ್ಷವನ್ನು ಅನುಭವಿಸುತ್ತಿರಬಹುದು. ನೀವು ರಾಜನಾಗಿದ್ದರೂ ಶನಿಯ ಅಷ್ಟಮ ಶನಿ ಮತ್ತು ದಯ ಶನಿ ನಿಮ್ಮ ಹೆಜ್ಜೆಗಳಿಗೆ ಅದೃಶ್ಯ ಸಂಕೋಲೆಯನ್ನು ತಂದು ಎಳೆದಿದ್ದಾರೆ. ಇದರಿಂದಾಗಿ ನಿಮಗೆ ತೊಂದರೆಗಳು ಆಗುತ್ತಿರುವಂತೆ ಭಾಸವಾಗ್ತಾ ಇರಬಹುದು. ಜನವರಿ 2026 ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ. ಆದರೆ ಕಳೆದ ವರ್ಷ ಅಂದರೆ ಡಿಸೆಂಬರ್ 2025 ಈ ರಾಶಿಯವರಿಗೆ ಇದು ಗೌರವಕ್ಕೆ ಸಿಕ್ಕಿ ಹಾಕಿಕೊಂಡ ಮಸುಕಾದ ದಾರಿಯಾಗಿತ್ತು. ಹಣ ಮಾಸಿದ ಸಂಬಂಧಗಳ ಹೊಳಪು ಇವೆಲ್ಲವೂ ಕೂಡ ಮತ್ತೆ ನಿಮ್ಮ ಮುಷ್ಟಿಗೆ ಮರಳುವಂತಹ ಸಮಯ 2026ರಿಂದ ಪ್ರಾರಂಭವಾಗುತ್ತೆ. ಶನಿಯು ನಿಮ್ಮನ್ನು ಸುಡುತ್ತಿದ್ದಾನೆ, ಪರೀಕ್ಷಿಸುತ್ತಿದ್ದಾನೆ. ಆದರೆ ದೇವಗುರುವು ನಿಮ್ಮ ಹಾದಿಗೆ ಬೆಳಕು ನೀಡುತ್ತಿದ್ದಾನೆ ಮತ್ತು ಸೇನಾಧಿಪತಿ ಮಂಗಳನು ನಿಮಗಾಗಿ ರಾಜಯೋಗದ ಶಕ್ತಿಯನ್ನು ನಿರ್ಮಿಸುತ್ತಿದ್ದಾನೆ. ಈ ವಿಶ್ಲೇಷಣೆಯಲ್ಲಿ ನಾವು ಮೇಲ್ನೋಟದ ಮಾತುಗಳಲ್ಲಿ ನಿಲ್ಲೋದಿಲ್ಲ. ನಾವು ಗ್ರಹಗಳ ವಾಸ್ತವ, ಅವುಗಳ ದಿಕ್ಕು ಮತ್ತು ಅವುಗಳ ಉದ್ದೇಶವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಅವುಗಳ ಪ್ರಭಾವದ ಆಳಕ್ಕೆ ಇಳಿಯುತ್ತೇವೆ. ಇದು ವೃತ್ತಿ ಆಗಿರಲಿ, ಆರ್ಥಿಕ ಜೀವನ ಆಗಿರಲಿ, ಅಥವಾ ಪ್ರೀತಿ, ಪ್ರೇಮ, ವಿವಾಹವೇ ಆಗಿರಲಿ, ಆರೋಗ್ಯವೇ ಆಗಿರಲಿ, ಅಥವಾ ಕೊನೆಯಲ್ಲಿ ನಿಮಗೆ ನಾನು ಎಲ್ಲವನ್ನ ನಿಶ್ಚಿತವಾಗಿ ಪರಿಹಾರದ ಮೂಲಕ ತಿಳಿಸಿಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದನ್ನು ಪ್ರಾಚೀನ ವಿದ್ವಾಂಸರು ಸಮಯದ ಪ್ರಭಾವ ಅಥವಾ ಸಮಯದ ಪ್ರವಾಹ ಎಂದು ಅನುಕೂಲವಾಗಿರುವಂತಹ ಸೂತ್ರವೆಂದು ಪರಿಗಣಿಸುತ್ತಿದ್ದರು. ಆದ್ದರಿಂದಾಗಿ ಈಗ ಮನಸ್ಸನ್ನು ಶಾಂತಗೊಳಿಸಿ. ಯಾವುದಾದರೂ ಕೆಲಸ ನಡೆಯುತ್ತಿದ್ದರೆ ಅದಕ್ಕೆ ವಿರಾಮ ನೀಡಿ, ಏಕೆಂದರೆ ಮುಂದಿನ ಕೆಲವು ನಿಮಿಷಗಳು ನಿಮಗಾಗಿ ಬಂದಿರುವಂತಹ ನಿಮ್ಮ ಮಾರ್ಗಕ್ಕಾಗಿ, ನಿಮ್ಮ ಸಾಮರ್ಥ್ಯಕ್ಕಾಗಿ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ದೇವರು ಕಳಿಸಿರುವಂತಹ ವಿಶೇಷವಾದಂತಹ ಒಂದು ಮಾಹಿತಿ ಇದಾಗಿದೆ. ಈ ಸಂದರ್ಭ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಪ್ರಾರಂಭಿಸುವ ಮೊದಲು ಆಕಾಶದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಅತ್ಯಂತ ಅವಶ್ಯಕತೆ ಕೂಡ ಇದೆ. ಏಕೆ ಎಂದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಘಟ್ಟವನ್ನು ತಲುಪಬೇಕು, ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಜೀವನದಲ್ಲಿ ಯಶಸ್ಸು ಏಳಿಗೆಯನ್ನು ಅನುಭವಿಸಬೇಕು ಅಂತಂದರೆ ನಿಮ್ಮ ಗ್ರಹಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಹೇಳುವಂತಹ ಪ್ರತಿಯೊಂದು ಪದದ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ. ಇದರಿಂದ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು, ಗುರಿಯನ್ನು ಶೀಘ್ರವಾಗಿ ತಲುಪಬಹುದು. ಆಗರ್ಭ ಶ್ರೀಮಂತಿಕೆಯನ್ನು ನಿಮ್ಮತ್ತ ಬರಮಾಡ್ಕೊಳ್ಬಹುದು. ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸಿಂಹ ರಾಶಿಗಾಗಿ ಈ ಅವಧಿಯು ಹಣೆಬರಹವನ್ನು 3 ಪ್ರಮುಖವಾದ ಖಗೋಳ ಘಟನೆಯು ಬರೆಯುತ್ತಿದೆ. ಇವುಗಳಲ್ಲಿ ಅರ್ಥ ಮಾಡಿಕೊಳ್ಳುವುದೇ ಈ ಸಂಪೂರ್ಣವಾದ ಅಧ್ಯಾಯದ ಕೀಲಿಕೈ. ಮೊದಲನೇದಾಗಿ ಅತಿ ದೊಡ್ಡ ಘಟನೆ, ಅತಿ ದೊಡ್ಡ ಒಂದು ಘಟನೆ ನಡೆಯುವ ಈ ಒಂದು ಸಂದರ್ಭ ಅಂದರೆ 2026 ಜನವರಿಯಿಂದ ದೇವಗುರುವು ವಕ್ರ ಸ್ಥಿತಿಯಲ್ಲಿ ನಿಮ್ಮ 11ನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ನಿಲ್ಲಿ ಮತ್ತು ಯೋಚಿಸಿ. 11ನೇ ಮನೆ ಯಾವುದೆಂದು ಯೋಚನೆ ಮಾಡೋದಾದರೆ ಇದು ಲಾಭದ ಮನೆಯಾಗಿದೆ ಮತ್ತು ಇಚ್ಛಾ ಪೂರೈಕೆಯ ಮನೆ. ಮತ್ತು ಗುರುವು ವಕ್ರಿಯಾಗಿ ಇಲ್ಲಿಗೆ ಬರುವುದು ನಿಮ್ಮನ್ನು ಏನನ್ನು ಸೂಚಿಸುತ್ತದೆ? ಇದಕ್ಕೆ ಬಹಳ ಆಳವಾದ ಅರ್ಥವಿದೆ. ನೀವು ಮನೆಯಿಂದ ಹೊರಟಿದ್ದೀರಿ ಎಂದು ಊಹಿಸಿಕೊಳ್ಳಿ ಮತ್ತು ಸ್ವಲ್ಪ ದೂರ ಹೋದ ನಂತರ ನೀವು ನಿಮ್ಮ ಪರ್ಸನ್ನು ಮನೆಯಲ್ಲೇ ಮರೆತು ಬಂದಿರ್ತೀರಿ ಎಂದು ನೆನಪಾಗುತ್ತದೆ. ನೆನಪಾದ ತಕ್ಷಣ ಆಗ ನೀವು ಏನು ಮಾಡುತ್ತೀರಿ? ನಿಮ್ಮ ಹಿಂತಿರುಗಿ ಹೋಗುತ್ತೀರಿ ಮತ್ತು ಪರ್ಸನ್ನು ತೆಗೆದುಕೊಳ್ತೀರಿ ಮತ್ತು ನಂತರ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತೀರಾ. ಬೃಹಸ್ಪತಿ ಕೂಡ ಇದೇ ಕೆಲಸವನ್ನು ಮಾಡ್ತಾ
ಇದ್ದಾರೆ. ಅವರು ನಿಮ್ಮ 2025ರಲ್ಲಿ ಮುಂದೆ ಹೋಗಿದ್ದರು, ಆದರೆ ಈಗ ಅವರು ವಕ್ರಿಯಾಗಿ ಮತ್ತೆ ನಿಮಗೆ 11ನೇ ಮನೆಗೆ ಬರ್ತಿದ್ದಾರೆ. ಅಂದರೆ 2026 ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯವಾಗಿದೆ. ಕಳೆದ ಕೆಲವು ವರ್ಷಗಳು ನೀವು ಅರ್ಹರಾಗಿದ್ದರೂ ಕೂಡ ನಿಮಗೆ ಸಿಗದೇ ಹೋದಂತಹ ವಿಷಯಗಳನ್ನು ನಿಮಗೆ ನೀಡುವುದಕ್ಕಾಗಿ ಆ ಕಳೆದು ಹೋದಂತಹ ಅವಕಾಶಗಳು ಮತ್ತೆ ನಿಮಗೆ ಮರಳಿ ಸಿಗುತ್ತವೆ. ಎರಡನೇ ದೊಡ್ಡ ಘಟನೆ ಅಂದರೆ ಡಿಸೆಂಬರ್ ತಿಂಗಳು 2025 ಗ್ರಹಗಳ ಸೇನಾಧಿಪತಿ ಮಂಗಳನು ಯಾರು ನಿಮಗೆ ಯೋಗಕರಕನಾಗಿದ್ದಾನೆಯೋ ಅಥವಾ ಅತಿ ಹೆಚ್ಚು ಲಾಭ ನೀಡುವಂತಹ ಗ್ರಹವಾಗಿದ್ದಾನೋ ಅವರು ನಿಮ್ಮ 5ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ. 5ನೇ ಮನೆ ಬುದ್ಧಿವಂತಿಕೆ ಮತ್ತು ಸಂತಾನ ಮತ್ತು ಊಹಾಪೋಹಗಳ ಮನೆಯಾಗಿದೆ. ಆದ್ದರಿಂದ ಮಂಗಳ ಇಲ್ಲಿ ಅತಿ ಬಲಶಾಲಿಯಾಗಿರ್ತಾನೆ. ಒಬ್ಬ ರಾಜನ ಬುದ್ಧಿಸ್ಥಾನದ ಬಲ ಸೇನಾಧಿಪತಿ ಕುಳಿತಾಗ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯದಲ್ಲಿ ಅದ್ಭುತವಾದ ಹರಿತ ಬರುತ್ತದೆ. ನೀವು ಹೆದರುವುದನ್ನು ನಿಲ್ಲಿಸುತ್ತೀರಾ. ಮೂರನೇ ಘಟನೆ, ಶನಿದೇವನು ಇನ್ನು ನಿಮ್ಮ 8ನೇ ಮನೆಯಲ್ಲಿ ಕುಳಿತಿದ್ದಾನೆ. ಅಂದರೆ ಸಿಂಹನಾದವನು ಸಿಂಹದ ಮೇಲೆ ಶನಿ ಧೈರ್ಯ ಪ್ರಭಾವವನ್ನು ನೀಡುತ್ತದೆ. 8ನೇ ಮನೆ ನಿಮಗೆ ಕಠಿಣ ಪರಿಶ್ರಮ ಬೇಕು. ಅಂದರೆ ಒಳ್ಳೆಯ ಸುದ್ದಿ ಏನಂದರೆ ಗುರುವಿನ ಶುಭ ದೃಷ್ಟಿಯು ಮತ್ತು ಮಂಗಳನ ಬಲವು ಈ ಸಮಯದಲ್ಲಿ ಶನಿಯ ನಕಾರಾತ್ಮಕ ಪ್ರಭಾವಗಳನ್ನು ಸಾಕಷ್ಟು ಮಟ್ಟಿಗೆ ತಟಸ್ಥಗೊಳಿಸುತ್ತಾನೆ. ಹಾಗಾಗಿ ಸ್ಥೂಲವಾಗಿ ಅರ್ಥ ಮಾಡಿಕೊಳ್ಳೋದಾದರೆ ಡಿಸೆಂಬರ್ 2025 ಕಳೆದ ನಂತರ ಈ ರಾಶಿ ಚಕ್ರದವರಿಗೆ ಜನವರಿ 1ನೇ ತಾರೀಕು 2026ರಿಂದ ಮೇ 2026ರವರೆಗೆ ಗುರು ನಿಮಗೆ ನೀಡುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಆಶೀರ್ವಾದ. ಜೂನ್ 2026ರ ನಂತರ ಗುರು ನಿಮ್ಮ 12ನೇ ಮನೆಗೆ ಹೋದಾಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತದೆ. ಆರ್ಥಿಕ ಸ್ಥಿತಿ ಬಲಪಡಿಸಿಕೊಳ್ಳಬಹುದು. ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು ಹಣಕಾಸು ಮತ್ತು ಸಂಪತ್ತಿನ ಬಗ್ಗೆ ಮಾತನಾಡೋದಾದರೆ, ಏಕೆಂದರೆ ಕಲಿಯುಗದಲ್ಲಿ ಹಣವಿಲ್ಲದಿದ್ದರೆ ಎಲ್ಲವೂ ವ್ಯರ್ಥ. ಸ್ನೇಹಿತರೆ, ನಮಗೆ ಎಲ್ಲ ರೀತಿಯ ಒಂದು ವಿಶೇಷವಾಗಿ ವಸ್ತುಗಳನ್ನು ಖರೀದಿ ಮಾಡಬೇಕು, ಸುಖ ಶಾಂತಿಯನ್ನು ಬರಮಾಡಿಕೊಳ್ಬೇಕು ಅಂದರೆ ಹಣ ದೊಡ್ಡ ಒಂದು ವಿಶೇಷವಾದ ಶಕ್ತಿಯಾಗಿದೆ. ಡಿಸೆಂಬರ್ ತಿಂಗಳು ನೀವು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದೀರಾ. ಸಾಕಷ್ಟು ರೀತಿಯ ಅನುಭವಿಸಿರುವಂತಹ ಕಷ್ಟಗಳು ಯಾರಿಗೂ ಬೇಡ. ಆರ್ಥಿಕವಾಗಿ ನೀವು ಕಷ್ಟದಿಂದ ಹೊರಬರುವಂತಹ ಸಂದರ್ಭ 2026 ಸುವರ್ಣ ಯುಗದ ಪ್ರಾರಂಭವಾಗಿದೆ. ಅಷ್ಟೇ ಅಲ್ಲದೆ ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನವನ್ನು ಸುವರ್ಣ ಅಕ್ಷರಗಳಿಂದ ಬರ್ಕೊಳ್ಬಹುದು. ಹೊಸದಾದ ಚಿನ್ನಾಭರಣ ಖರೀದಿ, ಆಸ್ತಿ, ಮನೆ ಖರೀದಿಯನ್ನು ಮಾಡಬಹುದಾಗಿದೆ. ಏಕೆಂದರೆ ಇದರ ಜ್ಯೋತಿಷ್ಯ ಕಾರಣವನ್ನು ತಿಳಿಸಿಕೊಳ್ಬೇಕು. ಮಂಗಳನು 5ನೇ ಮನೆಯಲ್ಲಿ ಕುಳಿತು ತಮ್ಮ 7ನೇ ಮನೆಗೆ ದೃಷ್ಟಿಯನ್ನು ನೇರವಾಗಿ ಬೀಳ್ತಾ ಇರೋದ್ರಿಂದ ನಿಮ್ಮ ಆದಾಯದ ಮನೆಯ ಮೇಲೆ ಹಾಕುತ್ತಿದ್ದಾನೆ. ಮತ್ತು ವಿಶೇಷವೇನೆಂದರೆ 11ನೆಯ ಮನೆಯಲ್ಲಿ ಈಗಾಗಲೇ ಗುರುವು ನಿಮಗೆ ವಿರಾಜಮಾನರಾಗಿದ್ದಾರೆ. ಇದರಿಂದಾಗಿ ನಿಮಗೆ ಶಕ್ತಿ ವಿಸ್ತರಣೆ ಮತ್ತು ಸಂಬಂಧದಲ್ಲಿ ಆದಾಯದ ಭಾವನೆಯೊಂದಿಗೆ ಉಂಟಾಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಕಷ್ಟಗಳು ಕಳೆದು ಹಣ ಕೇವಲ ಬರೋದಿಲ್ಲ, ಬದಲಾಗಿ ಮಳೆಯಂತೆ ಸುರಿಯುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗುತ್ತದೆ. ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸದಲ್ಲೂ ಕೂಡ ದೊಡ್ಡ ಮಟ್ಟದ ಯಶಸ್ಸು, ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಳೋದು, ರಾಜಯೋಗದ ಕಾರಣದಿಂದಾಗಿ ನಿಮ್ಮ ಕೆಲಸಗಳು ಸರಾಗವಾಗಿ ಸಾಗುತ್ತದೆ. ಈ ಸಂದರ್ಭ ನೀವು ಒಂದು ಸಣ್ಣ ಆಲೋಚನೆಯನ್ನು ಸಮಯವನ್ನು ವ್ಯರ್ಥಪಡಿಸೋಕೆ ಅಲ್ಲ, ನಿಮ್ಮ ಜೀವನದ ಇಚ್ಛಾಶಕ್ತಿಯನ್ನು ಪೂರೈಕೆ ಮಾಡ್ಕೊಳ್ಳೋಕೆ ಬಳಸಬೇಕಾಗುತ್ತೆ. ಅಂದರೆ ನಿಮ್ಮ ಯಾವುದಾದ್ರೂ ಹಳೆಯ ಬಯಕೆ, ಸ್ವಂತ ಮನೆ ಮಾಡಿಕೊಳ್ಳೋದು, ದೊಡ್ಡ ಕಾರ್ ಖರೀದಿ ಮಾಡೋದು ಅಥವಾ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸನ್ನು ಮಾಡೋದು ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತದೆ. ಏಕೆಂದರೆ ನೀವು ಬಿಸ್ನೆಸ್ ಮಾಡುತ್ತಿದ್ದರೆ ಅದು ನೆಟ್ವರ್ಕಿಂಗ್ ಸಮಯ. 11ನೇ ಮನೆ ನಿಮ್ಮ ಸಾಮಾಜಿಕ ವಲಯವಾಗಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಗುರು ನಿಮಗೆ ಪ್ರಬಲ ವ್ಯಕ್ತಿಗಳೊಂದಿಗೆ ಭೇಟಿ ಮಾಡಿಸ್ತಾನೆ. ದೊಡ್ಡ ದೊಡ್ಡ ಅಧಿಕಾರಿಗಳು, ಮಂತ್ರಿಗಳು ಅಥವಾ ದೊಡ್ಡ ಬಿಸ್ನೆಸ್ ಪಾರ್ಟ್ನರ್ಗಳನ್ನು ಇದ್ದಕ್ಕಿದ್ದಂತೆ ನಿಮಗೆ ದೊಡ್ಡ ಟೆಂಡರ್ ಸಿಗಬಹುದು ಅಥವಾ ವರ್ಷಗಳಿಂದ ಬಾಕಿ ಉಳಿದಿದ್ದ ಡೀಲ್ ಹಠಾತ್ ಆಗಿ ಪಾಸ್ ಆಗಬಹುದು. ಮಂಗಳನ ದೃಷ್ಟಿಯು ನಿಮಗೆ ವಿಶೇಷವಾಗಿ ಶಕ್ತಿಯನ್ನು ಕೊಡುತ್ತದೆ. ರಿಯಲ್ ಎಸ್ಟೇಟ್ ಅಥವಾ ಯಾವುದೇ ಬಿಸ್ನೆಸ್ ತಾಂತ್ರಿಕ ಕ್ಷೇತ್ರದಲ್ಲಿ ಇದ್ದರೆ ಲಾಭವು ಹಲವು ಪಟ್ಟು ಹೆಚ್ಚಾಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸಂಬಳದಲ್ಲಿ ಹೆಚ್ಚಳವಾಗಬಹುದು, ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. 2026 ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಯ ಸಂದರ್ಭವಾಗಿರೋದ್ರಿಂದ ನೀವು ಮಾಡುತ್ತಿರುವಂತಹ ಕೆಲಸದಿಂದ ದೊಡ್ಡ ದೊಡ್ಡ ಪೋಸ್ಟ್ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹಣ ಹರಿದು ಬರುತ್ತದೆ. ಅದ್ಭುತವಾಗಿರುವಂತಹ ಜೀವನವನ್ನು ಕಂಡುಕೊಳ್ಬಹುದು. ಈ ಸಮಯದಲ್ಲಿ ನೀವು ಮಾಡುವಂತಹ ಸಣ್ಣ ಪುಟ್ಟ ದಾನ ಧರ್ಮ ಕೂಡ ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ತಲುಪಿಸುತ್ತದೆ. ಆದರೆ ಕೆಲವೊಮ್ಮೆ ಮನುಷ್ಯ ಎಲ್ಲ ಸಿಕ್ಕಾಗ ಅಹಂಕಾರಿಯಾಗಿ ಮಾಡಿಬಿಡ್ತಾನೆ. ಆ ಒಂದು ಅಹಂಕಾರವನ್ನು ಬಿಟ್ಟು ನಿಮ್ಮ ಬಾಸ್, ನಿಮ್ಮ ಸೀನಿಯರ್ಸ್ ನಿಮಗೆ ಏನು ಹೇಳ್ತಾರೆ ಅದನ್ನು ನೀವು ಮಾಡಬೇಕಾಗುತ್ತೆ.
ನಿಮ್ಮ ಕೆಲಸದಿಂದ ನೀವು ಉತ್ತಮವಾಗಿ ಉತ್ತರವನ್ನು ನೀಡಬೇಕಾಗುತ್ತೆ, ನಾಲಿಗೆಯಿಂದ ಅಲ್ಲ. ಈ ಯಾವುದೇ ಒಂದು ಜಗಳ ಅಥವಾ ಮನಸ್ತಾಪ ಬಂದಾಗ ನೀವು ಮೌನವಾಗಿರೋದು ಅತ್ಯುತ್ತಮ. ಇಲ್ಲವಾದಲ್ಲಿ ನೀವು ಪಡೆದುಕೊಂಡದ್ದನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಜೂನ್ 1ರಿಂದ 2026ರಿಂದ ಮುಂದಕ್ಕೆ ಪ್ರಾರಂಭವಾಗುತ್ತೆ. ಜೂನ್ ತಿಂಗಳು ಬರುತ್ತಿದ್ದಂತೆ ದೇವಗುರು ಬೃಹಸ್ಪತಿಯು ಪರಿವರ್ತನೆ ಮಾಡಿ ನಿಮ್ಮ 12ನೇ ಮನೆಗೆ ಹೋಗ್ತಾರೆ. 12ನೇ ಮನೆಯಲ್ಲಿ ವಿದೇಶ, ಖರ್ಚು ಮತ್ತು ಮೋಕ್ಷ. ಇದು ಅನೇಕ ಸಿಂಹ ರಾಶಿಯವರು ತಮ್ಮ ಉದ್ಯೋಗವನ್ನು ಬದಲಾಯಿಸುವಂತಹ ಅಥವಾ ಸ್ಥಳ ಬದಲಾವಣೆ ಮಾಡುವಂತಹ ಸಮಯವಾಗಿರುತ್ತೆ. ನೀವು ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿದ್ದರೆ, ಓದೋದು ಅಥವಾ ಯಾವುದೇ ಕೆಲಸದ ಮೇಲೆ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ರೆ ಜೂನ್ 2026 ಸೂಕ್ತವಾದ ಸಮಯ. ನಿಮ್ಮ ಲೈಫ್ನಲ್ಲಿ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ. ನಿಮಗೆ ಎಲ್ಲವೂ ಕೂಡ ವಿಶೇಷವಾದ ಕಂಪನಿಗಳಲ್ಲಿ ಅವಕಾಶ ಸಿಗ್ತಾ ಹೋಗುತ್ತೆ. ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತವಾದ ಸಮಯವಾಗಿರುತ್ತೆ. ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ದಿಢೀರಂತ ದೊಡ್ಡ ಮಟ್ಟದ ಪ್ರಮೋಷನ್ ಸಿಗಬಹುದು. ಮಾನಸಿಕವಾಗಿ ಕೂಡ ಶಕ್ತಿಯುತರಾಗ್ತೀರಾ. ಪ್ರಸ್ತುತವಾಗಿ ನಿಮ್ಮ ಉದ್ಯೋಗದಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯ, ಆತಂಕ ದೂರವಾಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸ್ತಾ ಹೋಗುತ್ತೆ. ಇನ್ನು ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪರಿಶ್ರಮವನ್ನು ಕೊಟ್ಟು ವಿದ್ಯಾಭ್ಯಾಸನ ಮುಂದುವರಿಸೋದ್ರಿಂದ ಉತ್ತಮವಾದ ಕೆಲಸಗಳು ಸಿಗುತ್ತೆ. ಉತ್ತಮವಾದ ಅಂಕಗಳನ್ನು ಗಳಿಸಿಕೊಳ್ತೀರಾ. ನೀವು ಇಷ್ಟಪಟ್ಟಂತಹ ಕೋರ್ಸ್ಗೆ ಸೇರಿಕೊಳ್ಳುವ ಅವಕಾಶ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಡಿಸೆಂಬರ್ 2026 ಕೂಡ ನೀವು ಅದೃಷ್ಟವನ್ನು ಬರಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ 2026ನೇ ವರ್ಷವು ಸಿಂಹ ರಾಶಿಗೆ ಅದ್ಭುತವಾಗಿರುವಂತಹ ಸಮಯವಾಗಿದೆ. ಈ ಸಮಯದಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ವೋ, ಮಕ್ಕಳಿಲ್ವೋ ಅಂಥವರಿಗೆಲ್ಲ ಸಿಹಿ ಸುದ್ದಿ ಕೇಳಿ ಬರುತ್ತದೆ. ನಿಮ್ಮ ಮನೆಯಲ್ಲಿ ಮನಸ್ತಾಪಗಳು ದೂರವಾಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಗಳು ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ಯಾವ ರೀತಿ ನೀವು ನಿಮ್ಮ ಜೀವನವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಉತ್ತಮವಾಗಿ ಮಾಡ್ಕೊಳ್ಬಹುದು ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಯಾವ ತಪ್ಪನ್ನ ಮಾಡಿದ್ರೆ ನೀವು ನಿಮ್ಮ ಜೀವನದಲ್ಲಿ ಮತ್ತೆ ಕೆಳಗೆ ಬೀಳುವ ಸಾಧ್ಯತೆ ಇದೆ, ಯಾವ ತಪ್ಪನ್ನ ಮಾಡಬಾರ್ದು, ಯಾವ ಸಲಹೆಯನ್ನು ಅನುಸರಿಸಬೇಕು ಅಂತ ಸಂಪೂರ್ಣವಾಗಿ ನೋಡೋದಾದ್ರೆ ನಿಮ್ಮ ತಪ್ಪು ಗ್ರಹಿಕೆಗಳು, ಹೆಚ್ಚು ಮಾತನಾಡೋದು, ವಾದ ವಿವಾದಕ್ಕೆ, ಜಗಳಗಳಿಗೆ ನೀವು ಮುಂದಾಗಿ ಹೋಗೋದನ್ನು ನಿಲ್ಲಿಸಬೇಕಾಗುತ್ತೆ. ಮೊದಲನೇದಾಗಿ ನನ್ನ ಸಲಹೆ ಏನಂದ್ರೆ, ನಿಮ್ಮ ಶಕ್ತಿಯನ್ನು ವಾದದಲ್ಲಿ ವ್ಯರ್ಥ ಮಾಡಬೇಡಿ. ಅದನ್ನು ನಿಮ್ಮ ಸೃಜನಶೀಲತೆಯಲ್ಲಿ ತೊಡಗಿಸಿಕೊಳ್ಬೇಕು. ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳನ್ನು ನಿರ್ಲಕ್ಷಿಸಿ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಕೊಡಬೇಕು. ಆರೋಗ್ಯ ಮುಖ್ಯವಾಗಿರುತ್ತದೆ. ನೀವು ಕಷ್ಟಪಟ್ಟು ದುಡಿದಂಥ ಹಣವನ್ನು ನೀವು ಆಸ್ಪತ್ರೆಗೆ ಕಟ್ಟೋ ಬದಲು ನಿಮ್ಮ ಆರೋಗ್ಯ ಮೇಲೆ ಹೆಚ್ಚಿನ ಗಮನವನ್ನು ಕೊಡಿ. ಹೆಚ್ಚು ನೀರನ್ನು ಕುಡಿಯಿರಿ ಮತ್ತು ಆರೋಗ್ಯವೇ ಭಾಗ್ಯ. ಸ್ನೇಹಿತರೆ, ಶನಿಯ ಧೈರ್ಯ ಮತ್ತು ಮಂಗಳನ ದೃಷ್ಟಿ 8ನೇ ಮನೆಯ ಮೇಲಿದೆ. ಇದನ್ನು ಹಗುರವಾಗಿ ಪರಿಗಣಿಸಬೇಡಿ. ನಿಮಗೆ ಕೆಲವು ನಿರ್ದಿಷ್ಟ ಆರೋಗ್ಯ ಸಮಸ್ಯೆಗಳು ಬರಬಹುದಾಗಿದೆ. ಅದನ್ನು ತಪ್ಪಿಸೋಕೆ ನೀವು ಈಗಲೇ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಈ ರಾಶಿಯವರಿಗೆ ಹೊಟ್ಟೆಗೆ ಕಾರಕನಾಗಿರುವಂತಹ ಅಸಿಡಿಟಿ, ಅಜೀರ್ಣ ಅಥವಾ ಹೊಟ್ಟೆಯಲ್ಲಿ ಉರಿಯಾಗೋದು ಅಥವಾ ಯಾವುದೇ ಸಮಸ್ಯೆಗಳು ಮಸಾಲೆಯುಕ್ತವಾದ ಆಹಾರದಿಂದ ದೂರ ಇರೋದು ಉತ್ತಮ. ಇನ್ನು ಗಾಯಗಳಾಗುವ ಸಾಧ್ಯತೆ ಇದೆ. ಹಠಾತ್ ಆಗಿ ಅಪಘಾತಗಳು ಸಂಭವಿಸಬಹುದು. ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಆತುರ ಪಡಬೇಡಿ. 3-4 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ವಾಹನವನ್ನು ಚಲಾಯಿಸ್ಕೊಂಡು ಹೋಗಿ. ಇನ್ನು ಶನಿಯ ಪ್ರಭಾವದಿಂದ ಕಾಲುಗಳಲ್ಲಿ ನೋವು, ಪಾದಗಳಲ್ಲಿ ಊತ ಬರಬಹುದು. ಇದನ್ನೆಲ್ಲ ಸಮಸ್ಯೆಗಳಿಗೆ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ. ನೀವು ಮಾನಸಿಕವಾಗಿ ಎಚ್ಚರಿಕೆಯಿಂದ ಇರಬೇಕು. ಮಾನಸಿಕವಾಗಿ ಸದೃಢ ಆಗಬೇಕಾಗುತ್ತೆ. ಈ ಸಂದರ್ಭ ಔಷಧಿ ಅಲ್ಲ, ನಿಮ್ಮ ಜೀವನದಲ್ಲಿ ನಿಮ್ಮ ಮೆದುಳನ್ನು ಶಾಂತಗೊಳಿಸುವುದೇ ನಿಮ್ಮ ಅತಿ ದೊಡ್ಡ ಔಷಧಿಯಾಗಿರುತ್ತದೆ. ಪರಿಹಾರಗಳು, ಸಮಸ್ಯೆಗಳಿದ್ದರೆ ಪರಿಹಾರವೂ ಇದ್ದೇ ಇರುತ್ತದೆ. ನಮ್ಮ ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿ ಗ್ರಹಕ್ಕೂ ಒಂದು ಪರಿಹಾರವಿದೆ. ಈ ಅವಧಿಯಲ್ಲಿ ನಿಮ್ಮ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಜಾಸ್ತಿ ಮಾಡಿಕೊಳ್ಬಹುದು. ಕಷ್ಟಗಳಿಂದ ಹೊರಗೆ ಬರಬಹುದು. ಶನಿ ಮತ್ತು ಮಂಗಳಕರ ದುಷ್ಟ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ನೀವು ಈ ನಿಖರವಾದ ಪರಿಹಾರವನ್ನು ಮಾಡಬೇಕು. ಈ ಒಂದು ಪರಿಹಾರವನ್ನು ನಮ್ಮ ಆಚಾರ್ಯರು ಸೂಚಿಸಿದ್ದಾರೆ. ಗಮನವಿಟ್ಟು ಬರೆದುಕೊಳ್ಳಿ. ಪರಿಹಾರ 1, ಮಂಗಳ ಮತ್ತು ಶನಿಯ ಶಾಂತಿಗಾಗಿ ಇದು ಅತ್ಯಂತ ಮುಖ್ಯವಾಗಿರುತ್ತದೆ. ಮಂಗಳ ಮತ್ತು ಶನಿಯ ಸಂಘರ್ಷ ನಡೆಯುವುದರಿಂದ ನೀವು ಹನುಮಂತನಿಗೆ ಶರಣಾಗೋದು ಉತ್ತಮ. ಪ್ರತಿ ಮಂಗಳವಾರ ನಿಮ್ಮ ಮನೆ ಹತ್ರ ಇರುವಂತಹ ಶನಿಮಾತ್ಮ ಅಥವಾ ಯಾವುದೇ ಒಂದು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಬೇಡಿಕೆಗಳನ್ನು ಹೇಳ್ಕೊಳ್ಬೇಕು. ಮತ್ತು ಮನೆಯ ಹತ್ರ ಇರುವಂತಹ ಹಸುಗಳಿಗೆ ಬೆಲ್ಲದ ಒಂದು ಸಿಹಿ ರೊಟ್ಟಿಗಳನ್ನು ಅರ್ಪಿಸಬೇಕು. ನಾಯಿಗಳಿಗೆ ಬಿಸ್ಕೆಟ್ಗಳನ್ನು ಹಾಕಬೇಕು ಮತ್ತು ಹಸಿದವರಿಗೆ ಅನ್ನವನ್ನು ಕೊಡಬೇಕು. ಇನ್ನು ಇದನ್ನು ಹೊರತುಪಡಿಸಿ ಹನುಮಂತನಿಗೆ ನೈವೇದ್ಯವನ್ನು ಮಾಡಿಸಬೇಕು. ಹನುಮಂತನಿಗೆ ಪ್ರಿಯವಾಗಿರುವಂತಹ ನೈವೇದ್ಯವನ್ನು ಮಾಡಿಸಿ 4-6 ಜನಕ್ಕೆ ಹಂಚಿ. ಇದರಿಂದ ನಿಮ್ಮ ಕಷ್ಟಗಳು ಕಣ್ಮರೆಯಾಗಿ ಮನೆಯಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುತ್ತದೆ. ತಪ್ಪು ನಿರ್ಧಾರಗಳನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಉಜ್ವಲವಾದ ಭವಿಷ್ಯವನ್ನು ರೂಪಿಸುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ 108 ಬಾರಿ ಹನುಮನ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಧೈರ್ಯ ಹೆಚ್ಚಾಗ್ತಾ ಹೋಗುತ್ತೆ.
ಜನವರಿ 1, 2026ರಿಂದ ಡಿಸೆಂಬರ್ ತನಕದ ಭವಿಷ್ಯ ನಿಮಗೆ ಅದ್ಭುತವಾಗಿ ಶಕ್ತಿ ಸಾಮರ್ಥ್ಯವನ್ನು ತಂದುಕೊಡುತ್ತೆ. ಒಟ್ಟಾರೆ ಕಷ್ಟಗಳಿಂದ ದೂರವಾಗಿ ನೆಮ್ಮದಿಯನ್ನು ಬರಮಾಡಿಕೊಳ್ಳುವಂತಹ ಸಮಯವಾಗಿದೆ. ಈ ಸಂದರ್ಭದಲ್ಲಿ ರಾಶಿ ಚಕ್ರದವರಿಗೆ ಪರಿಹಾರಗಳು ರಕ್ಷಾ ಕವಚವಾಗಿ ಸಿದ್ಧಪಡಿಸಿಕೊಂಡು ನಿಮ್ಮ ಜೀವನದ ಎಲ್ಲ ಏಳು ಬೀಳು ಹಾಗೂ ಹೋಗುಗಳಿಗೆ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ. ಶ್ರದ್ಧಾ ಭಕ್ತಿಯಿಂದ ನಾವು ಹೇಳಿದಂತಹ ಪರಿಹಾರವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.